ನಮ್ಮೂರು ನಮ್ಮ ಈ ನಾನಿರೋ ಜಾಗದಲ್ಲೇ ಎಲ್ಲರೂ ಬಂದ್ಬಿಟ್ಟು ಕರೆದು ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಇದು ಫಸ್ಟ್ ಟೈಮ್ ನಾನು ಬರ್ತಾ ಇರೋದು. ನಾನು ಇದಕ್ಕೆಲ್ಲ ನನಗೆ ಇದೇ ಲೈಫಲ್ಲೇ ಫಸ್ಟ್ ಟೈಮ್ ನಾನು ಇನ್ವೈಟ್ ಮಾಡಿದ್ದು. ಅದಕ್ಕೊಂದು ಖುಷಿ, ಥ್ಯಾಂಕ್ ಯು ಅಂತ ಹೇಳ್ತೀನಿ. ಅದಕ್ಕೊಂದು ಎಲ್ಲರ ಜೀವನದಲ್ಲಿ ಹರಡುವನು ಹಿತ ದೀಪ. ಇಷ್ಟೊತ್ತು ಗೇಮ್ ಮಾಡಿದ್ರು ಸುದೀಪ, ನಾನು ಚಿರು ಇವಾಗ ಮಲ್ಕೊಂಡಿದ್ದೆ. ಮತ್ತೆ ಚಿರು ಅಲ್ಲ ಡೈಲಾಗ್ ಮಾಡಿದ್ದು, ಸಿರಿ 222 ಅಂತ ಐಡಿ ನೋಡಿ ಅಲ್ಲಿ ಅವ್ರು ಹೇಳಿದ್ದಾರೆ ಅದು ಚಿರು ಕಾಪಿ ಮಾಡಿದ್ದಾನೆ. ಚಿರು 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 ಮಾಡಿದ್ದು ಹಾಕ್ಪಾಪ ಹಾಕ್ಪಾಪ ಅಮ್ಮ. ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ ಗೈಸ್. ಇವಾಗ ಟೈಮು 9:30 10 ಗಂಟೆ ಆಗ್ತಿದೆ. ಬೆಳಗಿನ ಶುಭೋದಯದಲ್ಲಿ ಬೆಳಗ್ಗೆ ಇವತ್ತು ಫಸ್ಟ್ ಟೈಮ್ 10 ಗಂಟೆಗೆನೆ ಬೇಗ ತಿಂಡಿ ಮಾಡ್ತಾ ಇದೀನಿ. ಇವತ್ತು ನಮ್ಮ ಮನೇಲಿ ತಿಂಡಿ ಮಾಡಿದ್ರು ನಮ್ಮಮ್ಮ. ಮಾಡಿರೋದು ಗೈಸ್ ದೋಸೆ ಮತ್ತೆ ಚಟ್ನಿ. ತಿಂಡಿ ಮಾಡ್ತೇನ್ರಿ ನೋಡ್ರಿ ಇಲ್ಲಿ ಗೈಸ್. ಅಣ್ಣ ಅಥವಾ ಅಕ್ಕ ಲಂಗ ದವಣಿ, ಇದು ಲಂಗ ದವಣಿ ಅಂತ ಇರ್ತಾನೆ, ಅದನ್ನ ಹಾಕೊಂಡು ಮಿನ್ಸ್ತಾ ಇರೋದು. ಇಷ್ಟು ಚೆನ್ನಾಗಿ ಮಿನ್ಸ್ತಾವ. ಇವನ್ ಯಾರ ಗಬ್ ನಬ್ ನಮಗಂತರ ಬಂದಾನೆ. ಶರ್ಟ್ ಹಾಕವಾರ ಅಂದ್ರೆ ಏನ್ಲೇ ಅಪ್ಪ. ಅದು ಬಟ್ಟೆಲಿ ಮಧು, ನೀನ್ ಬಟ್ಟಿಲ್ಲ ಅಂದ್ರೆ ಮುದ್ದ ಕಾಣಿಸಲ್ಲ ಮಧು. ನೀನು ಹೋಗಿ ಬಟ್ಟೆ ಹಾಕೊಂಬರವ, ಹೋಗ್ಬಿಟ್ಟು ಕಣ ಓಡುವ. ಗಾಯ್ಸ್, ಇನ್ನೊಂದು ವಿಷಯ ಏನಂದ್ರೆ ಅಣ್ಣಂದು ಫೋನ್ ತಗೊಂಡು 1 ವಾರ ಆಗಿಲ್ಲ, 2 ವಾರ ಆಗಿಲ್ಲ, ಆಗ್ಲೇ ಡಿಸ್ಪ್ಲೇ ಮುರಿದು ಹಾಕೊಂಡವನೆ. ನೆನ್ನೆ ಮೇಲಿಂದ ಡ್ರಾಪ್ ಟೆಸ್ಟ್ ಮಾಡ್ದ ಬಿದೌಡೈತೆ. ಅದು ಹಂಗಲ್ಲ, ನಾವು ಒಳಗೆ ಏನು ಮುಟ್ಟದಲೆ ಬೀಳಿಸ್ತಲೆ ಹಂಗೆ ಡಿಸ್ಪ್ಲೇ ಹೋಗ್ಬಿಟ್ಟೈತೆ. ಎಷ್ಟು ಮಟ್ಟಿಗೆ ಯೂಸ್ ಮಾಡಿರ್ಬೇಕು? 6% ಯೂಸ್ ಮಾಡಿದ್ರು ಅಲ್ಲ, 6% ಇದ್ರು ಯೂಸ್ ಮಾಡ್ತಾ ಇದ್ದ ಅಣ್ಣ. ಆ ಲೆವೆಲ್ ಯೂಸ್ ಮಾಡ್ತಿದ್ದ. ಗೈಸ್, ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನ. ಸೊ ಇವತ್ತು ಅವರ ಬರ್ತ್ಡೇ ಅಂದ್ರೆ ಅವರ ಜನ್ಮದಿನ ಇರೋದ್ರಿಂದ ಇಲ್ಲೇ ನಮ್ಮ ಮನೆ ಹತ್ರ, ನಮ್ಮೂರ ಅಂದ್ರೆ ನಾನಿರೋ ಜಾಗದ ಹತ್ರನೇ ಒಂದಿಷ್ಟು ಹುಡುಗರೆಲ್ಲ ಸೇರಿ ಒಂದು ಫಂಕ್ಷನ್ ಮಾಡ್ತಿದಾರೆ. ಸಮಥಿಂಗ್ ಏನೋ ಮಾಡ್ತಿದಾರೆ, ಪಲ್ಲಕ್ಕಿ ಕರ್ಸ್ತವ್ರೆ, ಏನೋ ಇನ್ನೊಂದು ಪಾನ್ಕ ಮಜ್ಜಿಗೆ ಎಲ್ಲ ಕೊಡ್ತಿದಾರಂತೆ. ಸೊ ಅದಕ್ಕೆ ಬ್ರೋ ಬನ್ನಿ ಬ್ರೋ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಇವಾಗ ಅಲ್ಲಿಗೂ ಕೂಡ ಹೋಗ್ಬೇಕು. ಅಂಡ್ ತುಂಬಾ ಖುಷಿ ಆಗ್ತಿದೆ, ಯಾಕಂದ್ರೆ ನಮ್ಮೂರು ನಮ್ಮ ಈ ನಾನಿರೋ ಜಾಗದಲ್ಲೇ ಎಲ್ಲರೂ ಬಂದ್ಬಿಟ್ಟು ಕರೆದು ಬನ್ನಿ ಬ್ರೋ ಅಂತೆಲ್ಲ ಹೇಳಿಕ್ಕೆ ಖುಷಿ ಆಯ್ತು. ಇವಾಗ ಇನ್ನೊಂದು ಸ್ವಲ್ಪತ್ತಲ್ಲೇ ಹೊರಡ್ಬೇಕಂದ್ರೆ ಅದನ್ನೆಲ್ಲ ಶುರು ಆದ್ಮೇಲೆ ಹೊರಡ್ಬೇಕು ಗೈಸ್. ಲೆಟ್ಸ್ ಗೋ. ಏನ್ ಮಾಡ್ತಾರೆ, ಇದೇ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನನಗೆ. ನೋಡೋಣ. ಒಟ್ಟಿನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ನೆಕ್ಸ್ಟ್ ಲೆವೆಲ್ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಯಾಕಂದ್ರೆ ಎಷ್ಟೋ ಜನಕ್ಕೆ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅದಂತೂ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಈಗ ಬನ್ನಿ ಸ್ವಲ್ಪ ತಲೆ ಹೊರಡ್ಬೋಣ. ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ನನ್ನ ಮಗ ಸ್ವೀಟ್ ಆಗಿ ಮಾತಾಡ್ತಾನೆ. ಇಷ್ಟ ಗಂಟೆ ಬೈತ ಕೂತಿದ್ದ ಬುಜ್ಜಿಗೆ. ಇವರಿಬ್ರು ಜಗಳಕ್ಕೆ ಅಲ್ಲಿ ನೋಡಿ ಒಬ್ರು ಜಡ್ಜ್ ಕೂತ್ಕೊಂಡು ದೋಸೆ ತಿಂತಾರೆ. ಜಡ್ಜ್ ನೋಡಿ, ಜಡ್ಜ್ ಹೆಂಗ್ ಮಾಡ್ತಾರೆ. ಅದೆಲ್ಲ ಸೆಂಟಿಮೆಂಟ್ ಎಲ್ಲ ಕ್ಯಾಮರಾ ಆನ್ ಆಗೈತೆ, ನೀವು ನೋಡ್ತಿದ್ದೀರ ಅನ್ನೋಕ್ಕೋಸ್ಕರ ನನ್ನ ಮಗ ಆತರ ಸೆಂಟಿಮೆಂಟ್ ಎಲ್ಲ ಕೊಡ್ತಿರೋದು. ಇಷ್ಟ ಗಂಟೆ ಬೈತಾ ಕೂತಿದ್ದ ಈ ಹುಡುಗಿಗೆ, ಇವಳು ವಾಪಸ್ ಬೈತಿದ್ಲು. ಹಿಂಗ್ ನಡೀತಿತ್ತು. ಕ್ಯಾಮ್ರಾ ಆಯ್ತು ಅಷ್ಟ ಏಕ್ದಮ್ ವಕ್ತು ಬದಲ್ದಿಯಾ, ಬಾತ್ ಬದಲ್ದಿಯಾ, ಜಿಂದಗಿ ಬದಲ್ದಿ. ಗೈಸ್ ಇಲ್ಲಿ ನೋಡಿ, ಫೋನ್ ಲಾಕ್ ಮಾಡ್ಬಿಟ್ಟ ಅಮ್ಮ. ಇಲ್ಲಿ ನೋಡಿ, ಇಲ್ಲಿ ಫೋನ್ ಈಗ ನೋಡಿಲಿ, 1 ನಿಮಿಷ ನೋಡು. ಇಲ್ಲ ಅಮ್ಮ, ಇಲ್ಲಿ ನೋಡಿಲಿ ಓಪನ್ ಆಯ್ತಿಲ್ಲ. ನೋಡಿಲಿ 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 ನೋಡಿ, ಏನಂದ್ರೆ ಏನು ವರ್ಕ್ ಆಯ್ತಿಲ್ಲ. ನೋಡಿ ಗೈಸ್, ನಮ್ಮನ್ನ ಹಿಂಗ್ ನನ್ಬಿಟ್ರು ಗೈಸ್. ಇಲ್ಲಿ ನೋಡಿ, ಇಲ್ಲಿ ನೋಡಮ್ಮ, ನೋಡು ಏನ್ ವರ್ಕ್ ಆಯ್ತಿಲ್ಲ. ನೋಡಿ ಕೆಳಗೇನು ವರ್ಕ್ ಆಯ್ತಿಲ್ಲ. ವಿಡಿಯೋ ಮಾಡ್ತಿತ್ತು. ನನಗೆ ಗೊತ್ತಿಲ್ಲ. ಇದೊಂದು 15-20 ಸಾವಿರ ರೂಪಾಯಿ ಡಿಸ್ಪ್ಲೇ. ಇದು ಹಾಕಿ ಕೊಟ್ಬಿಟ್ಟು ಡಿಸ್ಪ್ಲೇ ಕೊಟ್ಬಿಡ. 15,000 ರೂಪಾಯಿ ಕೊಡು. ಚೈನ್ ಬಿಚ್ಚ ಬೇಗ ಮಾರಿದನ್.
ಕೊಡಿ ಇರೋ ಕೊಡಿ ಗೈಸ್ ನನ್ ಚೈನ್ ಕೊಡಿ ಕೊಡಿ ಚೈನ್ ನಾನು ಹಾಕಿ ಕೊಡ್ತೀನಿ ಅಂತ ಹೇಳಿಲ್ಲ. ಕೊಡಿಲಿ ಕೊಡಿಲಿ ಮಾರ್ಬೇಕು ನೀನ್ ಮತ್ತೆ ನೋಡಿ ಆಂಟಿ ಬೇರೆ ಟಾಪಿಕ್ ನೋಡಿ ಬಂತೀಗ. ಒಂದು ನಿಮಿಷ ಅಷ್ಟೇ. ಗೈಸ್ ಕಮೆಂಟ್ಗಳನ್ನ ಓದ್ತೀನಿ ಅಂತ ಹೇಳಿದ್ದೆ, ಬಟ್ ಅಂದ್ರೆ ಇವರು ಕ್ರಿಯೇಟಿವಿಟಿ ಅಂತ ಹೆಸರು. ತುಂಬಾ ಸಲ ಕಮೆಂಟ್ ಆಗ್ತಿದ್ರು, ರಿಪ್ಲೈ ಮಾಡಿ ಬ್ರೋ. ನಾನು ಅವ್ರಿಗೆ ರಿಪ್ಲೈ ಮಾಡಿದ್ದೀನಿ ಹಿಂದೆ ಕಮೆಂಟ್ ಅಲ್ಲೆಲ್ಲ, ಬಟ್ ಆದ್ರೂ ನೆಕ್ಸ್ಟ್ ವಿಡಿಯೋಗೆ ಬಂದ್ಬಿಟ್ಟು ರಿಪ್ಲೈ ಮಾಡಿ ಬ್ರೋ ಅಂತ ಹೇಳ್ತಿದ್ರಿ. ಇವಾಗ ಅವರೇ ಒಂದು ಭರ್ಜರಿ ಆಗಿರೋ ನನಗೋಸ್ಕರ ಒಂದು ಲೈನ್ ಹೇಳಿದ್ದಾರೆ. ಲಾಸ್ಟ್ ಲೈನ್, ಸುದೀಪ್ ಎಂಬ ಹೆಸರು ಬೆಳಕಿನ ದೀಪ, ಎಲ್ಲರ ಜೀವನದಲ್ಲಿ ಹರಡುವನು ಹಿತ ದೀಪ, ನಗುವಿನಲ್ಲಿ ಮಾಯೆ, ಮನದಲ್ಲಿ ಒಳ್ಳೆತನ, ಸ್ನೇಹದಲ್ಲಿ ನಿಂತಿರುವನು ಸದಾ ನಿಜವಾದ ಮನ, ಕನಸುಗಳ ಬೆನ್ನಟ್ಟಿ ಸಾಗುವ ಧೈರ್ಯಶಾಲಿ, ಸುದೀಪ್ ಎಂಬ ಹೆಸರೇ ಒಂದು ಪ್ರೇರಣೆಯ ಜ್ವಾಲಿ. ನೋಡ್ರಿ ಸೂಪರ್ ಗೈಸ್. ಕ್ರಿಯೇಟಿವಿಟಿ ಅವರೇ, ನಿಮ್ಮ ಈ ಒಂದು ಕವನದ ಲೈನು, ಕ್ರಿಯೇಟಿವ್ ಆಗಿರೋ ಒಂದು ಕವನ ಲೈನು ಸಖತ್ತಾಗಿ ಇಷ್ಟ ಆಯ್ತು. ಥ್ಯಾಂಕ್ ಯು ಸೋ ಮಚ್. ನೋಡಿ ರಿಪ್ಲೈ ಮಾಡಿದೀನಿ ನಿಮಗೆ ವಿಡಿಯೋ ಮುಖಾಂತರ. ಎಸ್, ಡೈರೆಕ್ಟ್ ವಿಡಿಯೋಯಿಂದಾನೆ ರಿಪ್ಲೈ ಮಾಡಿದೀನಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಲವ್. A few moments later. ಗೈಸ್ 12:57 ಅದು ಬಿತ್ಕೊಂಡಿರೋದು ನೋಡಿ. ನನ್ಗೆ ಹೇಳ್ತಿರೋದು ಮತ್ತೆ ಮಲಗಬೇಡ, ಕಣ್ಣು ದಪ್ಪ ಆಗುತ್ತೆ ಅಂತ. ನಾನು ನೋಡಿದ್ರೆ ನಂಗೂ ನಿದ್ದೆ ಬರಲ್ವಾ? ನೋಡಿ ಗೈಸ್ ಹೆಂಗ್ ಮಲಗಿದೆ. ಸುದೀಪಣ್ಣ ಎದೋಳು. ಗೈಸ್ ಇಷ್ಟೊತ್ತು ಗೇಮ್ ಮಾಡಿದ್ರು ಸುದೀಪ, ನಾನು ಚಿರು. ಇವಾಗ ಮಲ್ಕೊಂಡಿದ್ದೆ ಮತ್ತೆ. ಸುದೀಪಣ್ಣ ಹಾ ಗೈಸ್ ಎದೋಳ್ತು. ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. Many hours later. ದಂಡ ಪಿಂಡಗಳು ಇವರು, ದಂಡ ಪಿಂಡಗಳು. ಗೈಸ್ ಟೈಮು 1:10 ಆಗ್ತಿದೆ. ಇವಾಗ ಇನ್ನೇನೋ ಶುರು ಮಾಡ್ತಿದ್ದಾರೆ. ಬನ್ನಿ ಅಂತ ಹೇಳಿದ್ರು, ಹೋಗೋಣ ನೋಡೋಣ ಏನ್ ಮಾಡ್ತಾರೆ ಅಂದ್ಬಿಟ್ಟು. ವಿಲ್ ಡೂ ಇಟ್. ಏನಿರುತ್ತೋ ನೋಡ್ಕೊಂಡು ಬರೋಣ ವಾಪಸ್. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ವಾ, ಅದಕ್ಕೆ ಬನ್ನಿ ಹೋಗೋಣ. ಕುಳ್ಳ ನಮಸ್ಕಾರ. ಹಾ ಬ್ರೋ ಬನ್ನಿ. ಅದೇ ಬ್ರೋ ಅದಕ್ಕೆ ಮಾಡ್ತಿರೋದು. ಬಂದೆ ಕೊಟ್ಬಿಡ್ತೀರಾ? ಬಂದೆ ಬ್ರೋ. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು. ಗೈಸ್ ಫೈನಲಿ ರೀಚ್ಡ್. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಕರೆದಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್, ಖುಷಿ ಆಯ್ತು. ಥ್ಯಾಂಕ್ ಯು ಬ್ರೋ, ಖುಷಿ ಆಯ್ತು ಮಾತಾಡ್ಸಿ. ಚೆನ್ನಾಗಿ ಮಾಡು. ಕರ್ಸ್ಬಿಡಿ. ಏನಾರು ಹೇಳ್ಬೇಕಾ ಬ್ರೋ? ಎಲ್ಲ ಹೇಳ್ತೀರಾ? ನೀವ್ ಹೇಳಿ. ನಾನು ಹೇಳಲ್ಲ, ನೀವ್ ಹೇಳ್ರಿ. ಗೈಸ್ ಫೈನಲಿ ರೀಚ್ ಆಗಿದೀವಿ. ಸೊ ಇಲ್ಲಿ ನಮ್ಮ ಊರು, ನಮ್ಮ ಏರಿಯಾ ಹತ್ರ ಇರೋ ಹಳೆ ಚಂದಾಪುರದಲ್ಲಿ ನನ್ನನ್ನ ಕರ್ಸಿದ್ರು. ನಿತಿನ್ ಅಣ್ಣ ಹುಡುಗರವರು ನನ್ನ ಕರ್ಸಿದ್ರು. ಅಂಡ್ ಇನ್ನೊಂದು ಇದು ಫಸ್ಟ್ ಟೈಮ್ ನಾನು ಬರ್ತಾ ಇರೋದು. ನಾನು ಇದಕ್ಕೆಲ್ಲ ನನಗೆ ಇದೇ ಲೈಫಲ್ಲೇ ಫಸ್ಟ್ ಟೈಮ್ ನನ್ನ ಇನ್ವೈಟ್ ಮಾಡಿದ್ದು. ಅದಕ್ಕೊಂದು ಖುಷಿ, ಥ್ಯಾಂಕ್ ಯು ಅಂತ ಹೇಳ್ತೀನಿ ಅದಕ್ಕೊಂದು. ಆ್ಯಂಡ್ ಇದನ್ನೆಲ್ಲ ಕಂಪ್ಲೀಟ್ ಕೃಷ್ಣಮೂರ್ತಿ ಅವರು ಮತ್ತು ನಿತಿನ್ ಹುಡುಗರವರು, RM ಬಾಯ್ಸ್ ಅಂತೆ. ಸೊ ಇವರೆಲ್ಲ ಸೇರಿ ಇದನ್ನ ಮಾಡಿರೋದು. ಖುಷಿ ಆಯಿತು. ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ತೇನೆ ಬ್ರೋ. ಥ್ಯಾಂಕ್ ಯು. ನೀವೇನಾರು ಹೇಳೋದಿದ್ರೆ ಹೇಳ್ಬಿಡಿ ಬ್ರೋ. ನಾನೇನು ಹೇಳಿಲ್ಲ ಬ್ರೋ, ನೀವೇನು ಹೇಳ್ತೀರಾ? ಏನಾರು ಹೇಳ್ಬಿಡಿದ್ರೆ ಹೇಳಿ. ಏನಾರು ಹೇಳೋದಿದ್ರೆ ನಿಮ್ಮ ಒಂದು ಗ್ರೂಪ್ ಬಗ್ಗೆ ಹೇಳಿ ಅಂತ ತೊಂದ್ರೆ ಇಲ್ಲ. ಏನಿಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇದೀರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಷ್ಟೇ. ಸೂಪರ್. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಖುಷಿ ಆಯ್ತು. ಥ್ಯಾಂಕ್ ಯು ಬ್ರೋ. ಗೈಸ್ ಬುಜ್ಜಿ ಫ್ಯಾನ್ಸ್ ನೋಡಿ. ಬುಜ್ಜಿ ಅವ್ರ ಬ್ಲಾಗ್ಸ್ ಎಲ್ಲ, ವಿಡಿಯೋ ಎಲ್ಲ ಇಷ್ಟಪಡ್ತಾರಂತೆ ಅವರು. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಒಟ್ಟಿಗೆ ನಿಮ್ ಕಡೆಯಿಂದ ಫುಲ್ಲು ಜೋರಾಗಿ ಜೈ ಭೀಮ್ ಅನ್ಬೇಕು. ಓಕೆನಾ? ರೆಡಿ? 3, 2, 1 ಸ್ಟಾರ್ಟ್. ಜೈ ಭೀಮ್.
ಜೈ ಭೀಮ್ ಥ್ಯಾಂಕ್ ಯು ಗೈಸ್ ಪಾನ್ಕ ಕುಡಿಯೋದ್ರಲ್ಲೇ ಒಂಥರ ಮಜಾ. ಒದ್ದಾಡ್ಕೊಂಡು ಹಿಡಿತಾನೆ ಗುರು. ನಮ್ಮ ಕ್ಯಾಮ್ರಾಮ್ಯಾನು ತುಂಬಾ ಫೋಕಸ್ ಮಾಡ್ತಾನೆ, ಸೊಟ್ಟಂಪಟ್ಟ ಹಿಡಿತಾನೆ, ಎಲ್ಲ ಸೊಟ್ಟಂಪಟ್ಟ. ಪಾನ್ಕ ಕುಡಿಯೋದ್ರಲ್ಲೇ ಒಂಥರ ಮಜಾ. ನಮ್ಮ ಕ್ಯಾಮ್ರಾಮ್ಯಾನು ನೀನು ಶ್ರಮಜೀವಿ, ಕುಡಿಯಪ್ಪ ಕಂದ, ಚೆನ್ನಾಗಿ ಕುಡಿ ಬುಜ್ಜಿ, ಚೆನ್ನಾಗಿ ಕುಡಿ. ಗೈಸ್ ಫೈನಲಿ ಆಯಿತು, ಹೊರಡ್ತಾ ಇದ್ದೀನಿ ಇವಾಗ ಮನೆಗೆ ವಾಪಸ್ಸು. ಜಸ್ಟ್ ಒಂದು ಸ್ಮಾಲ್ ಇದೊಂದು ಇತ್ತಷ್ಟೇ, ಲೆಟ್ಸ್ ಹೋಗುವ ಬರೋ ಬಾಯ್, ಸಿಗೋಣ. ಓಕೆನಾ, ಕರೀರಿ ಆಮೇಲೆ. ಗೈಸ್ ಸೀರಿಯಸ್ಲಿ ಫಸ್ಟ್ ಟೈಮು ನನಗೆ ಕರೆದಿರೋದು, ಒಂಥರ ಖುಷಿ ಆಯಿತು. ಆ್ಯಂಡ್ ಇನ್ನೊಂದು ಪೂಜೆ ಮಾಡಿದ್ದೊಂದು ಖುಷಿ ಆಯಿತು. ಆ್ಯಂಡ್ ಇನ್ನೊಂದು ಈ ಮೇಯ್ನ್ ಈ ಶಾಲ್ ಹಾಕ್ತಾರಲ್ಲ, ಅದರಲ್ಲಿ ಏನೋ ಒಂಥರ ಒಳ್ಳೆ ಫೀಲ್ ನನಗಂತೂ ಹೆವಿ ಖುಷಿ ಆಗುತ್ತೆ. ಈ ಶಾಲ್ ಅಂತಲ್ಲ, ಯಾವುದೇ ಶಾಲ್ ಹಾಕಿದ್ರು ಒಂದು ಒಳ್ಳೆ ಖುಷಿ ಆಗುತ್ತೆ. ಅದರಲ್ಲಿ ಇವ್ರದ್ದು ಈ ಒಂದು ಶಾಲ್ ಹಾಕಿದ್ರಲ್ಲ, ನನಗೆ ಅಲ್ಲೇ ಒಂಥರ ಏನೋ ಒಂಥರ ಪ್ರೌಡ್ ಮೂಮೆಂಟ್ ಥರ ಅನ್ಸ್ಬಿಡ್ತು ನನಗೆ. ಕ್ರೇಜಿಯಾಗಿತ್ತು ನನಗಂತೂ. ಏನಿಸ್ ಫೈನಲಿ ಆಯಿತು. ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನ ಇರೋದ್ರಿಂದ ಸೊ ಕಂಪ್ಲೀಟು ಹುಡುಗರು ಎಲ್ಲ ನೋಡ್ಕೊಂಡವ್ರೆ. ಅಂದರೆ ಈ ಶಾಮಿಯಾನ ಆಗಿರ್ಬೋದು, ಪಾನ್ಕ, ಮಜ್ಜಿಗೆ ಎಲ್ಲ ಆಲ್ ಹೇಳಿದ್ರಲ್ಲ, ಅಲ್ಲೊಂದಿಷ್ಟು ಬಾಯ್ಸ್ ಹೆಸರು ಹೇಳಿದ್ರಲ್ಲ, ಅವರೆಲ್ಲ ಕಂಪ್ಲೀಟಾಗಿ ನೋಡ್ಕೊಂಡಿರೋದು. ಥ್ಯಾಂಕ್ ಯು ಸೋ ಮಚ್. ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ. ಅಂದರೆ ಇದು ತುಂಬ ದೊಡ್ಡ ಮ್ಯಾಟ್ರ್ಗಳು. ಯಾವಾಗ ತುಂಬ ದೊಡ್ಡದು ಅಂತ ಬರುತ್ತೋ ಅವಾಗ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ. ಎಲ್ಲಿ ಏನಾದರೂ ಮಾತಲ್ಲಿ ಎಡ್ಬಿಡ್ತೀನೋ ಅನ್ನೋ ಭಯ ನನಗೆ. ಯಾಕಂದರೆ ನಾನು ಯಾವತ್ತೂ ಈ ಥರ ದೊಡ್ಡ ಫಂಕ್ಷನ್ ಅಥವಾ ದೊಡ್ಡದು ಈ ಥರ ಇರೋದನ್ನ ಅಟೆಂಡ್ ಮಾಡಿಲ್ವಲ್ಲ. ಸೊ ಎಲ್ಲಿ ಏನಾದರೂ ಮಾತು ಎಡ್ಬಿಡ್ತೀನೋ ಅನ್ನೋ ಒಂದು ಭಯ ಅಷ್ಟೇ. ಅದು ಬಿಟ್ಟರೆ ಅಂತ ಎಲ್ಲ. ಬನ್ನಿ ಇವಾಗ ಮನೆಗೆ ಹೋಗೋಣ. ಚೆನ್ನಾಗಿ ತಿಂದ ಅಣ್ಣ, ತಿನ್ನಕ್ಕಂತ ಎತ್ಕೊಂಡವನೇ, 2 ಪ್ಲೇಟಲ್ಲಿ ಎತ್ಕೊಂಡವನ ಅಣ್ಣ. ಗೈಸ್ ನನಗೆ ಇವಾಗ ಈ ಶಾಲ್ ಹಾಕಿದಾರ, ಜೈ ಭೀಮ್ ಶಾಲ್ ಹಾಕಿದಾರ. ಇದನ್ನು ಅಮ್ಮ ನೋಡ್ಬಿಟ್ಟು ಖುಷಿ ಪಡ್ತಾರೆ. ಏನಕ್ಕಂದರೆ ಈ ಥರ ಒಂದು ಇದಕ್ಕೆ ನಮ್ಮಮ್ಮ ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ. ಅದು ನೋಡ್ರಿ, ನಮಗೂ ಶಾಲ್ ಹಾಕಿದ್ದಾರೆ. ಇದು ನೋಡ್ರಿ, ಬುದ್ಧ ಕೊಟ್ಟಿದ್ದಾರೆ. ಹೆಂಗೈತೆ? ಚೆನ್ನಾಯ್ತಾ? ಹೇಳಿಲ್ವಾ ಈ ಥರ ಒಂದು ದೊಡ್ಡ ಫಂಕ್ಷನ್ನು. ಅಂದರೆ ಇದು ಚಿಕ್ಕದೇ ಇರ್ಬೋದು, ಬಟ್ ಇವ್ರು ದೊಡ್ಡವರಲ್ವಾ. ಚಿಕ್ಕದು ಫಂಕ್ಷನ್ ಮಾಡಿದ್ರು ಇದು ದೊಡ್ಡದು. ಅದಕ್ಕೆ ನಮ್ಮ ಅಮ್ಮನ ಖುಷಿ. ಗೈಸ್ ಅಲ್ಲಿ ಹೋದ್ಮೇಲೆ ಏನು ಮಾಡಬೇಕು, ಏನು ಮಾತಾಡಬೇಕು, ಲೈಕ್ ಅದು ಏನು ಅಂತಲೇ ನನಗೆ ಅನಿಸಿಲ್ಲ. ಸೊ ಇನ್ ಕೇಸ್ ಏನಾದರೂ ನಾನು ತಪ್ಪಾಗಿ ಏನಾದರೂ ರಿಯಾಕ್ಟ್ ಮಾಡಿದರೆ ಅಥವಾ ತಪ್ಪಾಗಿ ಇದ್ದರೆ ದಯವಿಟ್ಟು ಕ್ಷಮೆ ಇರಲಿ, ಕ್ಷಮಿಸ್ಬಿಡಿ. ಬಿಕಾಸ್ ನನಗೆ ಎಕ್ಸ್ಪೀರಿಯನ್ಸ್ ಏನಿಲ್ಲ. ಹೆಂಗು ಅಟೆಂಡ್ ಮಾಡಬೇಕು, ಹೋಗ್ಬಿಟ್ಟು ಹೆಂಗೆ ಮಾತಾಡಿಸ್ಬೇಕು, ಏನು ಹೇಳ್ಬೇಕು. ಇನ್ ಕೇಸ್ ಇವಾಗ ನಂಗೆ ಸಡನ್ನಾಗಿ ಮೈಕ್ ಕೊಟ್ಬಿಟ್ರೆ ಅದ್ರ ಬಗ್ಗೆ ಏನು ಮಾತಾಡಬೇಕು ಸಡನ್ನಾಗಿ ಅಂತ ಏನು ಮಾತಾಡ್ಬೇಕಂತ ಒಂದು ಟೈಮ್ ಬ್ಲ್ಯಾಂಕ್ ಆಗ್ಬಿಡ್ತೀನಿ. ಬಿಕಾಸ್ ಅಷ್ಟು ಜನ ಇರ್ತಾರೆ. ಅಪ್ಪ ನಾನು ಕ್ರೌಡ್ ಜಾಸ್ತಿ ನೋಡಿರಲ್ಲ, ಒಂದೊಂದು ಟೈಮ್ ಆ ಥರ ಆಗುತ್ತೆ. ಇನ್ ಕೇಸ್ ನನ್ನ ಸೈಡಿಂದ ಏನಾದ್ರು ತಪ್ಪಾಗಿದೆ ದಯವಿಟ್ಟು ಕ್ಷಮಿಸ್ಬಿಡಿ, ಅಷ್ಟೇ ಹೇಳ್ಬೇಕಿತ್ತು, ಹೇಳಿದೆ. ಅಲ್ಲೋ ಅಯ್ಯೋ ನನ್ನ ಮಗನೇ, ನಿನ್ನ ಮಿನಿ ವ್ಲಾಗ್ ಫಸ್ಟ್ ಡೈಲಾಗ್ ಯಾರಿಂದ ಕಾಪಿ ಹೊಡೆದಿದ್ಯಾ? ಯಾರಿಂದ ಕಾಪಿ ಹೊಡೆದಿದ್ಯೋ ಬ್ರೋ? ಅದು ಚಿರು ಅಲ್ಲ ಡೈಲಾಗ್ ಮಾಡಿದ್ದು. ಸಿರಿ 222 ಅಂತ ID ನೋಡಿ, ಅಲ್ಲಿ ಅವ್ರು ಹೇಳಿದ್ದಾರೆ ಅದು ಚಿರು ಕಾಪಿ ಮಾಡಿದ್ದಾನೆ. ಯಪ್ಪ, ನಾನು ಏನೇನು ಅನ್ಕೊಂಡ್ಬಿಟ್ಟಿದ್ನಲ್ಲ ಗುರು. ಸರ್ಚ್ ಮಾಡಿ ಸಿರಿ 222 ಸರ್ಚ್ ಮಾಡಿ. ಗೈಸ್ ನನಗೆ ಅದು ಸಿಗ್ತಾ ಇಲ್ಲ. ಏನ್ ಗೊತ್ತಾ, ಇನ್ ಕೇಸ್ ಇದು ಯಾರಾದ್ರೂ ಇತ್ತು ಅಂದ್ರೆ, ಅವ್ರು ಯಾರಾದ್ರೂ ಹೇಳಿರೋದು ಇತ್ತು ಅಂದ್ರೆ, ಈಗ ಹೇಳಿದಾರಲ್ಲ ಒಬ್ರು, ಅವ್ರದ್ದು ಹೇಳಿರೋದನ್ನ ನನ್ಗೆ ಇನ್ಸ್ಟಾಗ್ರಾಮ್ ರೀಲ್ ನನಗೆ ಕಳ್ಸ್ಕೊಡಿ, ನಾನು ಅದನ್ನ ಚೆಕ್ ಮಾಡ್ತೀನಿ. ಬಿಕಾಸ್ ಬೇರೆಯವ್ರು ಕಾಪಿ ಮಾಡಿರೋದನ್ನ ಇವನಿಗೆ ಕಾಪಿ ಮಾಡಕ್ ಬಿಡಲ್ಲ. ಅಂದ್ರೆ ಅವ್ನಿಗೆ ನನ್ಗೆ ಗೊತ್ತಿಲ್ಲ ಅದ್ಯಾರು ಅನ್ಬಿಟ್ಟು. ಮೊನ್ನೆ ಯಾವ್ದು ಸಿರಿ ಬಗ್ಗೆ ಹೇಳ್ತಿದ್ದೆ, ಮೋಸ್ಟ್ಲಿ ಇದೆ ಗೈಸ್. ಯಾವ್ದಂತ ಅದು ಸ್ವಲ್ಪ ಕಳ್ಸ್ಕೊಡಿ, ನಾನು ನೋಡ್ತೀನಿ ಯಾರದು ಆ ತರ ಡೈಲಾಗ್ ನ ಯಾರದು ಹೇಳಿರೋದು ಮುಂಚೆನೆ, ಚಿರು ಹೇಳಕ್ಕಿನ ಮುಂಚೆನೆ ಅಂತ ನೋಡೋಣ. ಗೈಸ್ ಸಿಕ್ತು ಸಂಸ್ಕಾರ. ಇವತ್ತು ಹೈಲೈಟ್ಸ್ ಹೇಳ್ತೀನಿ ಬನ್ನಿ. ನಮಸ್ಕಾರ. ಓ ಮೈ ಗಾಡ್, ನಿಜವಾಗ್ಲೂ ಇವಳು ಯಾರಂತಾನೆ ಗೊತ್ತಿಲ್ಲ. ಚೇಂಜ್ ಮಾಡ್ತೀಯಾ? ಮಾಡ್ತೀನಿ ಅಷ್ಟೇ, ಚೇಂಜ್. ನೆಕ್ಸ್ಟ್ ಏನಿದ್ರು ಚೇಂಜ್. ಬಿಕಾಸ್ ಏನ್ ಗೊತ್ತಾ, ಮಾಡಿದ್ರೆ ಓನ್ ಆಗಿ ಮಾಡ್ಬೇಕು, ಸಕ್ಕತ್ತಾಗಿ ಕ್ರಿಯೇಟಿವ್ ಮೈಂಡ್ ಮಾಡ್ಬೇಕು. ಇದು ನನಗೆ ಇವಳು ಯಾರಂತಾನೆ ಗೊತ್ತಿಲ್ಲ ಆಕ್ಚುಲಿ. ಆಯ್ತು ಬಿಡಿ, ತಿತ್ಕೋಣ ಆದ್ರೂ ಬಿಡುವರಿ ಏನ್ ಮಾಡಕ್ಕಾಗಲ್ಲ.
ಗೈಸ್ ಹೊಡೆದು ಬಿಟ್ಟ ಚಿರು ಹೊಡೆದು ಬಿಟ್ಟ. ಮಧು ಆಂಟಿನೇ ಕೇಳಿ guys. ಮಧು ಆಂಟಿ ಅವ್ನು ಹೇಳ್ತಾನೆ ಸುಮ್ನೆ ಹೊಡೆದ ಅಂತ. ಇಲ್ಲ, ಕೋಪನ ಹಿಂಗ್ ಇಟ್ಕೊಂಡು ಹಿಂಗ್ ಬಂದ ಚಿಕ್ಕ ಜನ ಪಟ್ಟದ ಹಿಂಗ್ ಹೊಡೆದ್ಬಿಟ್ಟ ಹಿಂಗೆ. ಒಂದೇ ಸರಿ. ಬನ್ನಿ ಆಂಟಿ. ಸರಿ ಇರಪ್ಪ, ಹೊಡ್ಸ್ಕೊಂಡಿರೋದು ಅವಳು ಹೇಳ್ತಲ್ಲಿರು. ಜೋರಾಗಿ ಬಿತ್ತ ಕಮ್ಮಿ ಏಟ್ ಬಿತ್ತ? ಜೋರಾಗಿ ಹೊಡೆದಂತೆ. ಆಂಟಿ ಹೇಳಿ ಆಂಟಿ, ನೀವು ನಿಜ ಹೇಳಿ ಆಂಟಿ. ಹೆಂಗ್ ಗೊತ್ತಾ ಗೈಸ್ ಹೊಡೆದಿದ್ದು? ಹಿಂಗಿದ್ನಾ ಹಿಂಗ್ ಇಟ್ಕೊಂಡು ಹಿಂಗ್ ಹೊಡೆದ ಹಿಂಗೆ. ಹಿಂಗೆ ಗೈಸ್ ಅವಳು ಹೆಚ್ಚಿನ ನಾಟಕ. ಇಲ್ಲ ಅವಳು ಸೀರಿಯಸ್ ಆಗಿ ಮಾಡಿದ್ಲು. ಅವಳು ಅಷ್ಟು ಜೋರಾಗಿ ಬಿದ್ದೇ ಇಲ್ಲ. ಆದ್ರೂ ಅಪ್ಪ ಪಾಪ ಚೋಟ ಮರಿ ಇಷ್ಟು ಜೋರಾಗೆಲ್ಲ ಹೊಡಿತಂದ ಅನ್ಕೊಂಡ್ರಲ್ಲಿ. ಅಪ್ಪ ಗೈಸ್ ಅಪ್ಪ ಇದು ನೋಡಿ ಎಷ್ಟು ಜೋರಾಗಿ ಹೊಡೆದು ಮತ್ತೆ ಕೆನ್ನೆನೆ ಕೆಂಪು ಬಂದ್ಬಿಟ್ಟು ಬರೇನೆ ಬಂದ್ಬಿಟ್ಟಿದ್ ನೋಡಿ. ಇಲ್ಲಿ ಬರೇನೆ ಬಂದ್ಬಿಡಿತು. ಅಯ್ಯೋ ಈ ಕಡೆ ಕೆಳಗಡೆ ಎಲ್ಲ ಏನೋ ಮಾಡ್ಕೊಂಡ್ಬಿಟ್ಟ ಹಿಂದೆಗಡೆ. ಇವಳಿಗೆ ಸೈಡೆ ಕೊಟ್ಟಿದ್ದು. ನಮ್ಮೂರಲ್ಲಿ ಕರು ಹಿಂಗೆ ಕಿರ್ಸೋದು, ಬೂಸ ಹಾಕ್ತಿವಿ. ನಮ್ಮೂರಲ್ಲಿ ಅಂದಿ ಹಿಂಗೆ ಕಿರ್ಸೋದು ಅಂತ ಹೇಳ್ಬೇಕು. ನಮ್ಮೂರಲ್ಲಿ ಅಂದಿ ಹಿಂಗೆ ಕಿರ್ಸೋದು. ಎಂದ ಅಂದಿ. Many hours later. ಗೈಸ್ ಮನೆಯಿಂದ ಹೊರಟು ಇವಾಗ ಇಲ್ಲೊಂದು ಲೇಔಟ್ಗೆ ಬಂದಿದ್ದೀವಿ ಶೂಟ್ ಮಾಡಬೇಕು ಅಂತ. ಇಲ್ಲೇ ಇದೊಂದು ಪೈನಾಪಲ್ ಮತ್ತೆ ಮೂಸಂಬಿ ಜ್ಯೂಸ್ ಇತ್ತು, ಕುಡಿತಾ ಇದ್ದೀವಿ. ಬಿಕಾಸ್ ಇವಾಗ ಒಂದು ಟೇಕ್ ತಗೊಂಡ್ವಿ. ಆ ಟೇಕು ಅಲ್ಲೇ ನಿಂತ್ಕೊಂಡು ತಗೊಂಡಿದ್ದು. ಇನ್ ಕೇಸ್ ಇವಾಗ ತಗೊಂಡಿಲ್ಲ ಅಂದ್ರೆ ಪಾಪ ಬೈಕೊಂಬಿಟ್ರೆ, ಅದಕ್ಕೆ 2 ಪೈನಾಪಲ್ ಜ್ಯೂಸ್ ತಗೊಂಡಿದ್ದೀವಿ. ಕುಡಿಬೇಕು ಗೈಸ್. ನನಗೇನು ಬೇಡ, ನಾನು ಜಾಸ್ತಿ ಹೊಟ್ಟೆ ತುಂಬ ಬಿಡುತ್ತೆ. ಇವರಿಬ್ಬರಿಗೆ, ಇವನಿಗೆ ಪೈನಾಪಲ್. ಏನ್ ಟಚ್ ಇಲ್ಲ, ಮುಂದೆ ಬಂದ್ಬಿಟ್ಟಿದ್ರ ಅಲ್ಲೇ ನೀವು? ಜಾಸ್ತಿ ಏನ್ ಟಚ್ ಆಗಿಲ್ಲ ಗೈಸ್, ಸ್ವಲ್ಪ ಟಚ್ ಅಂದ್ರೆ ಅಷ್ಟೊಂದೇನಿಲ್ಲ. ಇವ್ರು ಸಡನ್ ಆಗಿ ಅವ್ರು ಹಿಂದೆ ಬಂದ್ಬಿಟ್ಟವ್ರೆ. ನಾನ್ ನೋಡ್ತಾನೆ ಇದ್ದೀನಿ ಎಲ್ಲಿದ್ದಾರೆ ಅಂತ ಕಾಣಿಸ್ಲಿಲ್ಲ ಅವರು. ಯಾಕೆ ಹೇಳಿ ಏನು ಮಾತಾಡಿಲ್ಲ? ಅಂಡರ್ 18 ಡ್ರೈವಿಂಗ್. ಅಂಡರ್ 18 ಅಲ್ಲ, ಏನು ಆಗಿಲ್ಲ. ಅದು ಹೊಸ ಬೈಕ್ ಅನ್ಸುತ್ತೆ, ಸದ್ಯಕ್ಕೆ ಏನು ಆಗಿಲ್ಲ. ಆಲ್ ಸೇಫ್ ಗೈಸ್. ಈ ಜಾಗಕ್ಕೆ ಬಂದ್ವಿ ಶೂಟ್ ಮಾಡಕ್ಕೆ ಅಂತ. ಅದಕ್ಕೆ ಗ್ಯಾಪಲ್ಲಿ ಒಂದು ಚೀಸ್ ನಗೆಟ್ಸು ಮತ್ತೆ ಹಾಟ್ ಚಾಕ್ಲೇಟ್ ಕಾಫಿ. ಹಾಟ್ ಚಾಕ್ಲೇಟ್ ಅಷ್ಟೇ ಇದು. ಈ ಮಾರ್ಚ್ ಏಪ್ರಿಲ್ ಯಾಕೆ ಇಷ್ಟೊಂದು ಬಿಸಿಲು ಗೊತ್ತಿಲ್ಲ ಗೈಸ್. ಸೊ ಬಿಸಿಲು ಬೆಂದೋಯ್ತಾ ಇದೀವಿ ಅಪ್ಪ. ಈ ಬಿಸಿಲಿಂದಾನೇ ಇಮ್ಯುನಿಟಿ ಪವರ್ ಕಮ್ಮಿ ಆಗಿರೋದು, ಆಮೇಲೆ ಎನರ್ಜಿ ಲಾಸ್ ಆಗಿರೋದು. ಬನ್ನಿ ವಾಪಸ್ ಮನೆಗೆ, ನಮ್ಮ ಪಯಣ. ಲೆಟ್ಸ್ ಗೋ. ಏನಾಸರು ಪಿಜಿ ಫಾರ್ ಲೇಡೀಸ್ ಅಂತ ಹೋಗ್ತೀನಾ? ತಂಗಿ ಅಣ್ಣಂಗ್ ರೋಸ್ಟ್. ಇಲ್ವಾ ಚಿರು ಮಾಡಿದ್ದು. ನಂಬ್ತೀರಾ? ಚಿರು ಸುಳ್ಳು ಹೇಳೋದ್ ಕಲಿಬೇಡ. ವಿಡಿಯೋ ನೋಡಿ. ಸುಳ್ಳು ಹೇಳೋದ್ ಕಲ್ತಿದ್ಯಾ ಈ ವಯಸ್ಸಿಗೆ? ವಿಡಿಯೋ ನೋಡಿ. ನೋಡ್ಬಾ ವಿಡಿಯೋ ನೋಡಿ. ಬಾಮ ತೆಗಿಯಮ್ಮ, ಸುಮ್ನೀರ. ಅಮ್ಮ ಇಲ್ಲ ಬೇಡ, ನಿಮ್ಮನೆ ಪ್ರಯಾಣ ಮಾಡ. ನಮ್ದವ್ರು ಬೇಡ. ಹೇಳಿದೀನಿ ಚಿರು, ಹೇಳಿದೀನಿ. ಫುಲ್ ಸೆಕೆ. ಅಯ್ಯೋ ಅಮ್ಮ ಸುಸ್ತು. ಅಯ್ಯೋ One eternity later. ತಪ್ಪಾಯ್ತು ಕೇಳ. ನಾನೇನು ಮಾಡಿಲ್ಲ. ಏನೇ ಹೊಡ್ತಿದ್ದು? ತಪ್ಪಾಯ್ತು ಮಮ್ಮಿ. ತಪ್ಪಾಯ್ತು ಆಂಟಿ. ಅಷ್ಟೊಂದು ಬೆಲ್ ಮಾಡಲ್ಲಮ್ಮ, ಪ್ಲೀಸ್ ಮಾತಾಗಿಮ್ಮ. ಅಮ್ಮ ಇಲ್ಲಿ ನೋಡು. ಈಗ ಜಸ್ಟ್ ಹೊಡ್ದ ಕಣಮ್ಮ. ಅಮ್ಮ ಈಗ ಜಸ್ಟ್ ಹೊಡ್ದ. ಸೀರಿಯಸ್ಲಿ ಅಮ್ಮ, ನಾನು ಬೆಲ್ಲ ಹೊಡೆದಿಲ್ಲ ಕಣಮ್ಮ. ಆಂಟಿ ನಿಜ. ನನ್ ಮುದ್ದು ಗೈಸ್. ಮನೆಗೆ ಬಂದೆ. ಇದು ಆಟೋಮೆಟಿಕಲಿ ನಾನು ಡೋರ್ ಹಾಕಿದ ತಕ್ಷಣ ಬಿದ್ದೋಗ್ಬಿಡ್ತು. ಇದು ಹೊಡೆದೋಯ್ತು. ಇವತ್ತೇನೋ ಆಗೈತೆ ನನಗೆ. ಅಲ್ಲಿ ನೋಡಿದ್ರೆ ಅಲ್ಲಿ ಗಾಡಿ ಟಚ್ ಆಯ್ತು. ಇಲ್ಲಿ ನೋಡ್ರೆ ಇದು ಹೊಡೆದೋಯ್ತು. ಇನ್ ಏನೇ ನೋಡ್ದೋಗುತ್ತೋ. ಇವ್ರ ಅಪ್ಪಂಗೆ ಆಟ ಆಡಿಸ್ತಾನೆ. ಹಲೋ, ಎಷ್ಟೊತ್ತಿಂದ ಡೇಡಿ? ಹಲೋ, ಎಷ್ಟೊತ್ತಿಂದ ಡೇಡಿ ಕೂಗೋದು? ಹಲೋ 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 ಹಲೋ
ಡ್ಯಾಡಿ ಕೇಳಿಸ್ತಾ ಇಲ್ಲ. ಹಲೋ, ಎಷ್ಟೊತ್ತಿಂದ ಡ್ಯಾಡಿ 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 ಅನ್ನೋದು ನಾನು? ಹಲೋ ಬಾಬಾ ಇದೆಯಾ? ಕಟ್ ಮಾಡ್ಬಿಟ್ಟು ಮಾಡ. ಹಲೋ ಡ್ಯಾಡಿ, ಪಾಪ ಎಷ್ಟೊತ್ತಿಂದ ಡ್ಯಾಡಿ ಪಾಪ ಪಾಪ ಅಂತಾರದ್ ನಾನು? ಹೇಳು. ಹಲೋ ಹೇಳ್ ಪಾಪ. ಕೂತ್ಕೊಂಡಿದ್ದೆ. ಹಲೋ ಕೇಳಿಸ್ತಾ ಇಲ್ಲ ಬಾಬಾ. ಹೇಳ್ ಪಾಪ. ಹಲೋ ಯಾಕೆ ಬಾಬಾ ಆಟಿಟ್ಯೂಡ್ ಯಾವಾಗಿಂದ ಕೂಗ್ತಾ ಇದೀನಿ ಮಾತಾಡ್ತೀರಾ? ಹಲೋ ನಿನ್ ಜನ್ಮಕ್ಕೆ ಹೋಗೋ. ಹಲೋ ಇದೆಯಾ ಪಾಪ? ಹಲೋ ಹಲೋ ಅಯ್ಯೋ ಕಣ್ಣಲ್ಲಿ ಇರುವಂತ ಕೂಡ ಕ್ರೇಜಿ. ಖುಷಪ್ಪ ಗೈಸ್. ಮಾಡಿದ್ರು ಎಷ್ಟು ಆಗುತ್ತೆ ಪಾಪ. ರೆಡಿ? ನನಗ್ ಕೇಳಿಸ್ತಾ ಇಲ್ಲ, ಹೇಳು. ಏನೋ ಕೇಳ್ತಾ ಇದ್ದೆ. ಹಲೋ ಏನೋ ಏನ್ ಹೇಳ್ಬ ಸರಿ? ಹಲೋ ಕೇಳಿಸ್ತಾ ಇದ್ದಪ್ಪ? ಹಲೋ ಪಾಪ ಕೇಳಿಸ್ತಾ ಇಲ್ಲ. ರೆಡಿ? ಆವಾಗಿಂದ ಮಮ್ಮಿ ಫೋನ್ ಮಾಡ್ತೈತಿ, ಯಾಕೆ ಎತ್ತಿಲ್ಲ? ಹಲೋ ಹಂಗೆ ಟಕ್ಕರ್. ಓಕೆ ಬಾಯ್. ನೀನ್ ಹುಡ್ತಾ ಅಪ್ಪ ಹುಡ್ತಾ. ಓಕೆ ಬಾಯ್ ಪಾಪಾ. ಬಾಯ್ ಡ್ಯಾಡಿ. ವಾಪಸ್ ತಿರ್ಗೇಟು. ಟೈಮ್ ನೋಡಿ ಗೈಸ್, 7 ಗಂಟೆ ಆಗ್ಲಿ. ನಮ್ ಅದೇನಂತಮ್ಮ ಪಿತ್ರೋ ದೇವೋಬ ಅಂತಾರ. ಹಾಕ್ಪಾಪ ಅಮ್ಮ 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 ನಿನ್ ಜೀವನದಲ್ಲಿ ಒಂದ್ಸಲಿನೂ ಫ್ಲೈಯಿಂಗ್ ಕಿಸ್ ಕೊಟ್ಟಿಲ್ಲ ಅನ್ಕೋತೀನಿ. ಫ್ಲೈಯಿಂಗ್ ಕಿಸ್ ಕೊಡ್ ಪಾಪ. ನನಗೆ ಕೊಟ್ಟಿಲ್ಲ. ಕೊಡು ಒಂದ್ಸಲಿ. ಕೊಡ್ರಿ ಫ್ಲೈಯಿಂಗ್ ಕಿಸ್ ನ. ಇನ್ನೇನು ಏನಪ್ಪ ಇನ್ನೇನು ಎಂಗೇಜ್ ಅಲ್ಲಿ ಫ್ಲೈಯಿಂಗ್ ಕಿಸ್ ಕೊಟ್ಟಿದ್ದ ನೀನು? ಆಗ್ಲೂ ಕೊಟ್ಟಿಲ್ಲ. ಅದಕ್ಕೆ ಹೇಳ್ತಿರೋದು. ಕೊಡು ಒಂದ್ಸಲಿ ಫ್ಲೈ. ಮುಂದೆ ಅಂತಾನು ಗೊತ್ತಿಲ್ಲ. ಹಂಗಂದ್ರೆ ಏನು ಗೊತ್ತಿಲ್ಲ. ಅಯ್ಯೋ 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 ಎಷ್ಟ್ ಚೆನ್ನಾಗಿ ನಮ್ಮ ಅವ್ವ ವ್ಲಾಗ್ ನೋಡ್ತೈತಂದ್ರೆ. ನೋಡಿ ಗೈಸ್, ಬಾ ಕ್ಯಾ ಬಾತ್. ಅಡ್ಗೆ ಮನೇಲಿ ಇಟ್ಬಿಟ್ಟು ಓಡ್ ಬಂದಿರೋದು ಐಫೋನ್ ನ. ದೇವ್ರ ಮನೆ ಕಣ. ಹಾ ದೇವ್ರ ಮನೆ ಕರೆಕ್ಟ್. ಒಂದು ಫ್ಲೈಯಿಂಗ್ ಕಿಸ್. ಮುಂದೆ ಬಾ. ಫ್ಲೈಯಿಂಗ್ ಕಿಸ್ ಅಂದ್ರೆ ಏನ್ ಗೊತ್ತಾ? ಫ್ಲೈಯಿಂಗ್ ಕಿಸ್ ಗಾಳಿಯಲ್ಲಿ ತೇಲ್ತಕ್ಕಂತ ಅದು ಫ್ಲೈಯಿಂಗ್ ಕಿಸ್. ಗಾಳಿಯಲ್ಲಿ ಈಗ ಅದಕ್ಕೊಂದು ನನ್ಗೆ ಕ್ವಶನ್, ಫ್ಲೈಯಿಂಗ್ ಕಿಸ್ ಕೊಡ್ತಾರಲ್ಲ, ಏನ್ ಉಪಯೋಗ ಅದು? ಯು ಆರ್ ಎ ಗುಡ್ ಕ್ವಶನ್. ಇಲ್ಲಿ ನಮ್ ಕೈಗೆ ನಾವು ಕೊಟ್ಕೊತೀವಿ, ಉರ್ಬಿದ ತಕ್ಷಣ ಹೋಗಿ ಅಲ್ಲಿ ಬಿದ್ದೋಗ್ತದ? ಈಗ ಕೊಡಕ್ಕೇನು? ಕಣ್ಣು ಹೊಡಿತಾನೆ ಪ್ರಯತ್ನ. ಕಣ್ಣು ಈಗ ಹೊಡೋದಿಲ್ಲ, ನೀನ್ ಹೊಡಿ ಅದ್ರ ಬಿಟ್ಟಿದ್ದು ಅದೇ ಕಣ್ಣು ಹೊಡಿಯೋದು. ಈಗ ನಿನಗೆ ಕೊಡಕ್ಕಾಗಿಲ್ಲ ಅಂದ್ರೆ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಈ ತರ ಎಲ್ಲ ಸುತ್ತಿ ಬಳಸಿ ಬರ್ಬೇಡ. ಸರಿ ಆಯ್ತಪ್ಪ, ಓಲಿ ಆಯ್ತು. ಕಣ್ಣು ನೋಡ್ಬಿಟ್ಟು ಫ್ಲೈಯಿಂಗ್ ಕಿಸ್ ಕೊಡ್ ನೋಡೋಣ. ನೀನ್ ನಿಜವಾಗ್ಲೂ ತುಂಬಾ ಅನುಭವಿಸ್ತಾ ಅಂತ ತೋರ್ಸ್ಬಿಟ್ಟೆ. ಕಣ್ಣು ಹೊಡೆದ್ರೆ ತಾನೆ ಆವತ್ತ. ನೀನ್ ಹೊಡೆದಿದ್ಯಾ? ನಾನು ಹೊಡೆದಿಲ್ಲ. ಹೊಡಿಯಪ್ಪ. ನಾನು ಯಾಕೆ ಎಲ್ಲಿ ಹೊಡಿ? ಎಲ್ಲಿ ಹೊಡೆದಿದ್ಯಾ? ಕನ್ನಡಕ್ಕೆ ಬರೋಲ್ಲ ನಿಂಗೆ? ಕನ್ನಡಿ ನಾವು ಹೊಡೆದಿಲ್ಲ. ನೋಡಿ ಸಾಧು ಕನ್ನಡಿ ಬಲಗಳಂತೂ ಬರೋದೇ ಇಲ್ಲ. ಹೆಂಗೊಂದು ನೋಡಿ. ಎಡಗಳ ಹಾ ಅಪ್ಪ ಫ್ಲೈಯಿಂಗ್ ಕಿಸ್ ಮಮ್ಮಿಗೆ. ಅದು ನನ್ನ ಕಾರ ನಿಂಗ್ ಬರ್ತಾ? ಸರಿ ಸರಿ ಬಾಬಾ. ಇನ್ನೊಂದ್ಸಲಿ ಕ್ಯಾಚ್ ಇಟ್ಕೊಳಕ್ ಕೊಡಪ್ಪ. ಆಯ್ತು ಕೊಡು ಗರಟ ಕೊಡು. ಗಂಡ ಇಲ್ಲ. ಮುಖಾನೇ ಗೊತ್ತಾಗತ್ತೆ ಸರಿಯಾಗಿ ಮಾತು ಹೇಳ್ತಾ ಇಲ್ಲ ಅಂತ. ನೀನ್ ಕಣ್ಣು ಹೊಡೆಯಕ್ ಬಂದ್ರೆ ಇನ್ನ ನಲೀತಿದೆ. ಕಣ್ಣು ಹೊಡೆಯವರು ಏನ್ ನಿನ್ಗೆಲ್ಲ ಬರೋಂಗೆ ಆಡ್ತಿಲ್ಲ ಕಣಮ್ಮ. ನೋಡಿಲ್ಲ. ನೀನ್ ನೋಡಿಯ? ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಹಂಗೆಲ್ಲ ಸುದೀಪ್ ನೋಡು. ಮುಕ್ತಿಯಾ?
ಹಂಗ ಗಾಯ್ಸ್ ಇಲ್ಲಿ ನೋಡಿ ಅವೇ ದೇವ್ರೇ ನಮ್ ಚೋಟ ಮರಿನ ಫಸ್ಟ್ ಟೈಮ್ ಈ ಡ್ರೆಸ್ ಅಲ್ಲಿ ನೋಡ್ತಾ ಇದ್ದೀನಿ. ಒಳ್ಳೆ ಆಂಟಿ ನೈಟಿ ಆಗ್ತಂಗೈತಿ. ನಮ್ ಚೋಟ ಮರಿಗ್ ಸೂಟ್ ಆಗಲ್ಲ ಗುರು ಇದು. ಚೆನ್ನಾಗೈತೆ ಆದ್ರೆ ಫಸ್ಟ್ ಟೈಮ್ ನಾನ್ ನೋಡ್ತಾ ಇರೋದ್ರಿಂದ ಒಂಥರ ಐತೆ. ಇವತ್ತು ಹಾಕಿದ್ಲಲ್ಲ ಡ್ರೆಸ್ಸು ಸೊನ್ನಿಗೆ ಶೈನ್ ಹೊಡಿತೈತೆ ಹಂಗೆ. ಇಲ್ಲಿ ನೋಡಿ ಗೈಸ್, ಇಲ್ಲಿ ನೋಡಿ ನೈಟಿ ಹಾಕೊಂಡ್ ಬಂದ್ಬಿಟ್ಟವಳೆ, ನೈಟಿ ಹಾಕೊಂಡು. ದೃಷ್ಟಿ ಆಗಲ್ಲ. ಬಟ್ಟೆ ಗೈಸ್, ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ಸೊ ವಿಡಿಯೋ ಇಷ್ಟ ಇರೋ ಗೈಸ್ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗುವಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಸೊ ದಟ್ ವಾಸ್ ಅ ಗುಡ್ ಮೂಮೆಂಟ್. ನಾನು ಫಸ್ಟ್ ಟೈಮು ಆತರ ಎಲ್ಲ ಶಾಲ ಹಾಕಿಸ್ಕೊಂಡು ಅಥವಾ ಲೈಕ್ ಆತರ ಸ್ಮಾಲ್ ಇವೆಂಟ್ ಅಥವಾ ದೊಡ್ಡ ಇವೆಂಟ್ ಯಾವ್ದೇ ಆಗಿರ್ಲಿ ಅಲ್ಲೋಗಿ ಅಟೆಂಡ್ ಮಾಡಿ ಅದನ್ನ ಲೈಕ್ ಹಾಕ್ಸ್ಕೊಳ್ಳೋದಿದೆಯಲ್ಲ, ಅದು ಸಿಕ್ಕಾಪಟ್ಟೆ ಖುಷಿ ಮೂಮೆಂಟ್. ಒಳ್ಳೇದಾಯ್ತು, ಖುಷಿ ಆಗ್ತಿದೆ. ಸೊ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ ಅಂತ ಹೇಳ್ತಾ ಲವ್ ಯು ಆಲ್, ಬೈ.